ಹಲೋ, ನಮಸ್ಕಾರ ಎಲ್ಲರಿಗೂ ಎವ್ರಿವನ್. ನಾವಿವತ್ತು ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬ ದಿನ ಆಗಿತ್ತು ಲೈಕ್ ಸೆಲ್ಫ್ ಕೇರ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೆಡ್ ಮಸಾಜ್ ಆ್ಯಂಡ್ ಸಮ್ ಟ್ರಿಮ್ಮಿಂಗ್ ಇನ್ ಹೇರ್ ಅಂತ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ಆ್ಯಂಡ್ ಈ ಸ್ಪಿನ್ ಈಸ್ ಲೈಕ್ ಹೈದ್ರಾಬಾದಲ್ಲಿ ಇದೆ ಆ್ಯಂಡ್ ಇದು ಕನ್ನಡಿಗರದು. ಆ್ಯಂಡ್ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಯಾಕೆ ಆ ಥರ ಹೇಳಿದೆ ಅಂತ ನೋಡಿ. ಅಪ್ಪು ಫೋಟೋ ಹಿಡ್ಕೊಂಡು ಎಲ್ಲರ ಫೋಟೋನೂ ಹಾಕಿದ್ದಾರೆ. ಇವ್ರು ಸಲೂನ್ ನಡೆಸೋರು ಕನ್ನಡಿಗರು ಅಂತೆ. ಸೊ ಯಾರ್ಯಾರು ಅವ್ರದ್ದು ಸಲೂನಿಗೆ ಇನ್ವೈಟ್ ಮಾಡಿದಾಗ ಬಂದಿದ್ದಾರೆ ಎಲ್ಲರೂ. ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಅಪ್ಪು ಆಗಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್ತು, ಎಲ್ಲರದ್ದು ಇಟ್ಟಿದ್ದಾರೆ. ಆ್ಯಂಡ್ ಪ್ಲ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿಟ್ಟಿದ್ರು. ಗ್ರೀನಿ ಇತ್ತು ಆ್ಯಂಡ್ ವೈಬ್ಸ್ ಕೂಡ ಪಾಸಿಟಿವ್ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ, ಈ ಥರ ಇದೆ ಸಲೂನ್ ಪೂರ್ತಿ. ಆ್ಯಂಡ್ ಫಸ್ಟು ನಮ್ಮ ಮನೆಯವ್ರಿಗೆ ಹೇರ್ ಕಟ್ ಮಾಡ್ತಾಯಿದ್ರು. ಯಾಕಂದರೆ ನನಗೆ 10 ಮಿನಿಟ್ಸು ವೆಯ್ಟ್ ಮಾಡಂತ ಹೇಳಿದರು. ಆ್ಯಕ್ಚುಲಿ ನನಗೆ ಹೆಡ್ ಬಾತ್ ಹೇರ್ ಕಟ್ಟು ಮತ್ತು ಹೇರ್ ಮಸಾಜ್ ಮಾಡಿಸ್ಕೊಳ್ಳೋದಿತ್ತು. ಯಾಕಂದರೆ ತುಂಬ ಸ್ಟ್ರೆಸ್ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನೋಡಿ, ಫುಲ್ ರ್ಯಾಪ್ ಮಾಡಿದ್ದಾರೆ. ಫುಲ್ ಮಸಾಜ್ ಮಾಡಿ ಇಬ್ಬರಿಗೂ ಕೂಡ ಒಂದೇ ಸರಿ ಮಾಡಿದರು ಮಸಾಜ್ ಮಾಡಿ ಎಣ್ಣೆ ಎಲ್ಲ ಹಚ್ಚಿ ಆಮೇಲೆ ಫಸ್ಟು ಹೇರ್ ವಾಶ್ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟು ಹೇರ್ ಕಟ್ ಇತ್ತಲ್ಲ, ಒಂದು 1/2 ಅವರ್ ಚೆಂದಾಗಿ ಮಸಾಜ್ ಮಾಡಿ ರಿಲ್ಯಾಕ್ಸ್ ಮಾಡಿಸ್ತಾರೆ. ಅದು ಹಾಟ್ ಟ್ಯಾವಲ್ ಇಟ್ಟು ಹಿಂಗೆ ರ್ಯಾಪ್ ಮಾಡ್ತಾರೆ ಫೇಸು. ಅದಾದಮೇಲೆ ಈ ಥರ ಹೆಡ್ ಬಾತ್ ಮಾಡಿಸ್ತಾರೆ. ಫುಲ್ ನೀಟಾಗಿ ತಲೆನ ತಾವೇ ಶಾಂಪು ಹಾಕಿ ನೀಟಾಗಿ ತೊಳಿತಾರೆ. ಅದಾದಮೇಲೆ ಫುಲ್ ಕೂದಲೆಲ್ಲ ರ್ಯಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಆರಕ್ಕೆ ಬಿಡ್ತಿದ್ದಾರೆ ಡ್ರೈಗೆ. ಅವಾಗ ಸ್ವಲ್ಪ ಹೊತ್ತು ಆದಮೇಲೆ ನಾನು ಲಾಂಗ್ ಲೇಯರ್ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ಯಾಕಂದರೆ ಶಾರ್ಟ್ ಆದರೆ ನನಗೆ ಕೂದಲು ತುಂಬ ಶಾರ್ಟ್ ಆಗಿಬಿಡುತ್ತೆ ಅಂತ ಲಾಂಗ್ ಲೇಯರ್ ಮಾಡಿ ಅಂತ ಹೇಳಿದ್ದೆ. ಸೊ ಹಾಗೆ ಐಬ್ರೋ ಕೂಡ ಮಾಡಿಸಿದ್ದೆ. ಫಸ್ಟ್ ಐಬ್ರೋನೇ ಮಾಡಿದರು. ಸೊ ಹಾಗೆ ಆ ಕಡೆ ಈ ಕಡೆ ಡೌನ್ ಶಾರ್ಟು, ಸೈಡ್ ಶಾರ್ಟ್ಸ್ ಎಲ್ಲ ಸುಮ್ಮನೆ ಹಾಗೆ ತೊಗೋತಾ ಇದ್ದೆ. ಆ್ಯಂಡ್ ಫೇಸ್ ಕೂಡ ಸ್ವಲ್ಪ ಏನೂ ಮಾಡಿಸಿಲ್ಲ ಫೇಸಿಗೆ, ಆದರೆ ಸ್ವಲ್ಪ ಗ್ಲೋ ಅನ್ನಿಸ್ತಾ ಇತ್ತು ನನಗೆ. ಚೇಂಜಸ್ ಅನ್ನಿಸ್ತಾ ಇತ್ತು ಫೇಸಲ್ಲಿ ಐಬ್ರೋ ಅಷ್ಟು ಮಾಡಿಸಿರೋದ್ರಿಂದನೇ. ಸೊ ಹಾಗಾಗಿ ನಮ್ಮ ಮನೆಯವ್ರದ್ದು ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಅವ್ರದ್ದು ಹೇರ್ ಕಟ್ ಆಗಿತ್ತು, ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನನ್ನ ಮಗನಿಗೆ ಒಂದು ಕಡೆ ಕೂಡಿಸಿದ್ವಿ. ಅಲ್ಲೇ ಕೂತ್ಕೊಂಡಿದ್ದ ಒಬ್ಬರು, ಅವ್ರ ಜೊತೆ ಆಟ ಆಡ್ತಾ ಇದ್ದ ಅಲ್ಲೇ ಸಲೂನ್ ಇವ್ರ ಜೊತೆನೇ. ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವ್ರ ಹೇರ್ ಕಟ್ಟು. ಆ್ಯಂಡ್ ನನಗೆ ಕೂಡ ಹೇರ್ ಕಟ್ ಮಾಡಬೇಕು ಅಂದರೆ ಇನ್ನೊಬ್ಬರು ಕಸ್ಟಮರ್ ಇದ್ದರು, ಹಾಗಾಗಿ ಬಂದಿರಲಿಲ್ಲ. ಲೈಫ್ ಇಸ್ ಟು ಎಂಜಾಯ್. ಆ್ಯಂಡ್ ಲೈಫಲ್ಲಿ ನಮಗೆ ನಾವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತೆ ಲೈಫಲ್ಲಿ. ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾರೆ, ನೀನು ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡ್ತೀಯೋ ಇಲ್ವೋ ಟೈಮ್ನ, ಅಥವಾ ನೀನು ಇನ್ವೆಸ್ಟ್ ಮಾಡ್ಕೋಬೇಕು ಯಾವಾಗ್ಲೂ ಅಂತ. ನಾನು ಹೆಡ್ ಮಸಾಜ್ ಬೇಡ, ಹೇರ್ ಕಟ್ ಸ್ವಲ್ಪನೇ ಮಾಡಿಸ್ತೀನಿ ಅಂತ. ಇಲ್ಲ, ಮಾಡಿಸು, ನೋ ಪ್ರಾಬ್ಲಮ್ ಅಂತ ಅವರೇ ಹೇಳಿ ಮಾಡಿಸಿದ್ರು. ಆ್ಯಂಡ್ ನೋಡಿ, ಎಲ್ಲನೂ ನೀಟಾಗಿ ಅವರು ಇದನ್ನು ಡ್ರೈ ಮಾಡ್ತಾಯಿದ್ದಾರೆ ಹೇರ್ಸ್ನ ಫಸ್ಟು. ಆಮೇಲೆ ಎಲ್ಲ ಫುಲ್ ಕೂದಲೆಲ್ಲ ಲಾಂಗ್ ಲೇಯರ್ ಮಾಡಿದಾದ್ಮೇಲೆ ಈ ಥರ ಲುಕ್ ಬಂದಿತ್ತು ಹೇರ್ದು. ಆ್ಯಂಡ್ ಲಾಸ್ಟಲ್ಲಿ ಈ ಥರ ಮುಂದೆ ಬಿಟ್ಕೊಂಡ್ರೆ ಈ ಥರ ಬರ್ತಾಯಿತ್ತು. ತುಂಬ ದಿನ ಆಗಿತ್ತು ನಾನು ಹೇರ್ ಕಟ್ ಮಾಡಿಸಿ. ಹೇರ್ ಶೇಪ್ ಎಲ್ಲ ಹೋಗಿಬಿಟ್ಟಿತ್ತು. ಈಗ ಮ್ಯಾರೇಜ್ ಅಂತೆ ಆದಂತೆ ಇಲ್ಲ, ಆ ಕಡೆ ಈ ಕಡೆ ಓಡಾಡಿ ಇದು ಶೇಪೇ ಹೋದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಹೇರ್ ಕಟ್ ಮಾಡಿಸ್ದೆ. ಚೆನ್ನಾಗಿ ಲುಕ್ ಚೆನ್ನಾಗಿತ್ತು. ಆ್ಯಂಡ್ ಸ್ಟ್ರೇಟ್ ಆಗಿತ್ತು ಹೇರು. ಶಾಂಪು 3 ಟೈಪ್ಸ್ ಆಫ್ ಶಾಂಪು ಹಾಕಿ ಅವ್ರು ಹೇರ್ ವಾಶ್ ಮಾಡಿದ್ರಿಂದ ಶೈನಿ ಕೂಡ ಬಂದಿತ್ತು. ಹಾಗೆ ಹೊರಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ ಮನೆಗೆ. ಹೇಗಿತ್ತು ಈ ವ್ಲಾಗ್ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.